ओम शांति। पवित्रता प्रत्यक्षता की पूर्वागामिनी है और पर्सनालिटी की जननी। ಪವಿತ್ರತೆಯು ಪ್ರತ್ಯಕ್ಷದ ಪೂರ್ವಗಾಮಿನಿಯಾಗಿದೆ ಹಾಗೂ पर्सनालिटीಯ जननी। आज बाप सर्व देवों के भी देव, सर्व राजाओं के भी राजा। ಇಂದು ತಂದೆ ಬಾಬ್ದಾದ ಅವರು ಸರ್ವ ದೇವತೆಗಳ ದೇವತೆ, ರಾಜರಿಗೆ ರಾಜರಾದಂಥ, रचयिता की रचना, रचयितन रचने अर्थात श्रेष्ठ आत्माओं के श्रेष्ठ भाग्य को देख हर्षित हो रहे हैं। श्रेष्ठ आत्मಗಳ ಶ್ರೇಷ್ಠ ಭಾಗ್ಯವನ್ನು ನೋಡಿ ಹರ್ಷಿತರಾಗ್ತಾ ಇದ್ದಾರೆ। आप ऊंचे से ऊंचे बाप से भी ऊंची बनने वाली आत्माएं हो। ನೀವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಗಿಂತಲೂ ಶ್ರೇಷ್ಠವಾಗುವಂಥ ಆತ್ಮಗಳು ನೀವು। आज ऐसी ऊंची आत्माओं की विशेष दो बातें देख रहे हैं। इंदु बाबा ಅವರು ಇಂಥ ಒಂದು ಶ್ರೇಷ್ಠ ಆತ್ಮಗಳ ಎರಡು ವಿಶೇಷತೆಗಳನ್ನು ನೋಡ್ತಾ ಇದ್ದಾರೆ। वो कौन सी है, ಯಾವುದದು? एक रूहानी रॉयल्टी, दूसरी पर्सनालिटी। ಒಂದು रूहानी रॉयल्टी ಅಂದರೆ ಆತ್ಮಿಕ ರಾಯಲ್ಟಿ, ಮತ್ತೊಂದು पर्सनालिटी ಅಂದರೆ ವ್ಯಕ್ತಿತ್ವ। जब है ही ऊंचे से ऊंचे बाप की ऊंची संतान, ನೀವು ಆಗಿದ್ದೀರ ಬಾಬನ ಶ್ರೇಷ್ಠಾತಿ ಶ್ರೇಷ್ಠ ಮಕ್ಕಳು ಅಂತಂದಮೇಲೆ ಜಿನೋಕೆ ಆಗೆ ದೇವತಾಯೇ ಬಿ ಶ್ರೇಷ್ಠ ನಹಿ ಗಾಯೆ ಜಾತೆ, ಅಂದರೆ ನಿಮ್ಮ ಮುಂದೆ ದೇವತೆಗಳಿಗೂ ಕೂಡ ಶ್ರೇಷ್ಠ ಗಾಯನ ಇಲ್ಲ। ರಾಜಾಯೇ ಬಿ ಚರಣೋ ಮೇ ಝುಕ್ತೆ ಹೈ, ರಾಜರು ಕೂಡ ಚರಣದಲ್ಲಿ ಬಾಗ್ತಾರೆ। ಅವ್ರ ಸರ್ವ ನಾಮಿ ಗ್ರಾಮಿ ಆತ್ಮೆ ಹಾಗೂ ಉಳಿದೆಲ್ಲ ಪ್ರಸಿದ್ಧ ಆತ್ಮಗಳು ಕೂಡ भिखारी बन ईश्वरीय प्रसाद लेने के लिए जिज्ञासा रख आने वाली है। ಭಿಖಾರಿಯಾಗಿ ಈಶ್ವರೀಯ ಪ್ರಸಾದವನ್ನು ತಗೊಳ್ಳಲು ಇಚ್ಛೆ ಇಟ್ಟು ಬರುವಂಥವರಾಗಿರ್ತಾರೆ। ऐसी सर्व आत्माओं के निमित्त बने हुए आप सभी मास्टर ज्ञानदाता और वरदाता हो। ಈ ರೀತಿ ಆತ್ಮಗಳಾದ ನಿಮಿತ್ತ ಆದಂಥ ನೀವೆಲ್ಲ ಮಾಸ್ಟರ್ ಜ್ಞಾನದಾತ ಮತ್ತು ವರದಾತ ಆಗಿದ್ದೀರಲ್ವಾ। तो ऐसी रॉयल्टी है, ಈ ರೀತಿಯ ರಾಯಲ್ಟಿ ನಿಮ್ಮಲ್ಲಿದೆಯಾ? ವಾಸ್ತವ में तो ಪ್ಯೂರಿಟಿ ही रॉयल्टी है। ನಿಜವಾಗಿ ಹೇಳಬೇಕಂದ್ರೆ ಪವಿತ್ರತೆನೇ ರಾಯಲ್ಟಿ और ಪ್ಯೂರಿಟಿ ही पर्सनालिटी है, ಮತ್ತು ಅದೇ पर्सनालिटी ಕೂಡ ಆಗಿರುತ್ತೆ। अब अपने को देखो कितने परसेंटेज ಪ್ಯೂರಿಟಿ धारण की हुई है। ಈಗ ನೀವು ನೋಡ್ಕೊಳ್ಳಿ, ನೀವು ಎಷ್ಟು ಪರ್ಸೆಂಟೇಜ್ ಪ್ಯೂರಿಟಿಯನ್ನು ಧಾರಣೆ ಮಾಡ್ಕೊಂಡಿದ್ದೀರಾ। प्यूरिटी की परख व पहचान हर एक की रॉयल्टी और पर्सनालिटी से ही हो रही है। ಪವಿತ್ರತೆಯ ಒಂದು ಪರಿಶೀಲನೆ ಅಥವಾ ಪರಿಚಯವು ಪ್ರತಿಯೊಬ್ಬರ ಪವಿತ್ರತೆಯ ರಾಯಲ್ಟಿ ಮತ್ತು ಪರ್ಸನಾಲಿಟಿಯಿಂದಲೇ ಆಗ್ತಾ ಇದೆ। ರಾಯಲ್ಟಿ ಕೌನ್ಸಿ, ಯಾವ ರಾಯಲ್ಟಿ? रॉयल आत्मा को हद की विनाशी वस्तु व व्यक्ति में कभी आकर्षण नहीं होगा। ರಾಯಲ್ ಆತ್ಮಗಳಿಗೆ ಹದ್ದಿನ ವಸ್ತು, ವಿನಾಶಿ ವಸ್ತು ಮತ್ತು ವ್ಯಕ್ತಿಯ ಮೇಲೆ ಯಾವುದೇ ಆಕರ್ಷಣೆ ಅವ್ರಿಗಿರೋದಿಲ್ಲ। जैसे लौकिक रीति से रॉयल पर्सनालिटी वाली आत्मा को किन्हीं छोटी छोटी चीज़ों में आंख नहीं डूबती है, ಹೇಗೆ ಲೌಕಿಕ ರೀತಿಯಲ್ಲಿರುವಂಥ ರಾಯಲ್ ಪರ್ಸನಾಲಿಟಿ ಇರುವಂಥ ಆತ್ಮಗಳಿಗೆ ಯಾವುದೇ ಚಿಕ್ಕ ಚಿಕ್ಕ ವಸ್ತುಗಳ ಮೇಲೆ ಅವರ ಕಣ್ಣು ಹೋಗೋದಿಲ್ಲ। किसी के द्वारा गिरी हुई कोई भी चीज़ स्वीकार करने की इच्छा नहीं होती। ಯಾರಿಂದಲೂ ಕೆಳಗೆ ಬಿದ್ದಿರುವಂಥ ಯಾವುದೇ ವಸ್ತುನ ತಗೊಳ್ಳೋ ಇಚ್ಛೆ ಅವರಲ್ಲಿರಲ್ಲ। ಉನ್ಕೆ ನಯನ್ ಸದಾ ಸಂಪನ್ನ ಹೋನೆ ಕೆ ನಶೆ ಮೇ रहते हैं, ಅವರ ಕಣ್ಣುಗಳು ನಿರಂತರ ಸಂಪನ್ನ ಆಗಿರುವಂಥ ನಶೆ ಅವರ ಕಣ್ಣುಗಳಲ್ಲಿ ಕಾಣಿಸುತ್ತೆ। ಅರ್ಥಾತ್ ನಯನ್ ನೀಚೆ ನಹಿ ಹೋತೆ, ಅಂದರೆ ಅವರ ಕಣ್ಣು ಕೆಳಗೆ ಹೋಗೋದಿಲ್ಲ। ಉನ್ಕೆ ಬೋಲ್ ಮಧುರ್ और ಅನ್ಮೋಲ್ ಅರ್ಥಾತ್ ಗಿಂತಿ ಕೆ ಹೋತೆ हैं, ಅವರ ಒಂದು ಮಾತು ಬಹಳ ಮಧುರ ಮತ್ತು ಅನ್ಮೋಲ್ ಅಂದರೆ ಏಣಿಸ್ಬೋದು ಅಷ್ಟಿರುತ್ತೆ। उनके संपर्क में खुमारी अनुभव होती है, ऐसे रूहानी रॉयल्टी उसमें भी पदम गुणा श्रेष्ठ है। ಅವರ ಒಂದು ಅಂದರೆ ಲೌಕಿಕ ಶ್ರೀಮಂತರೇನಿರ್ತಾರ ಅವರ ಒಂದು ಸಂಪರ್ಕದಲ್ಲಿ ಬಹಳ ನಶೆ ಅನುಭವ ಆಗುತ್ತೆ। ಆದರೆ ರುಹಾನಿ ರಾಯಲ್ಟಿಗಳು ಅವ್ರಿಗಿಂತಲೂ ಕೂಡ ಪದಮ ಗುಣದಷ್ಟು ಶ್ರೇಷ್ಠರು ಅಂತ ಬಾಬಾ ಹೇಳ್ತಾರೆ। ऐसी रॉयल्टी में रहने वाली आत्माओं की कभी भी एक दूसरे के अवगुणों को नहीं देखेगी। ಈ ರೀತಿ ಆತ್ಮಿಕ ರಾಯಲ್ಟಿ ಇರುವಂಥ ಆತ್ಮಗಳು ಎಂದೂ ಬೇರೆ ಆತ್ಮಗಳ ಅವಗುಣಗಳನ್ನು ಅವ್ರು ನೋಡೋದಿಲ್ಲ। जिसको दूसरा छोड़ रहा है अर्थात मिटाने के पुरुषार्थ में लगा हुआ है, ऐसी छोड़ने वाली चीज़ अर्थात गिरावट में लाने वाली चीज़ और गिरी हुई चीज़ रूहानी रॉयल्टी वाले के संकल्प में भी धारण नहीं हो सकती।
ಯಾವಾಗ ಒಂದು ಆತ್ಮ ತನ್ನ ಕೆಟ್ಟ ಅಂದರೆ ಅವಗುಣಗಳನ್ನು ಬಿಡೋ ಅಂಥ ಪ್ರಯತ್ನ ಮಾಡ್ತಿರುತ್ತೆ, ಪುರುಷಾರ್ಥ ಮಾಡ್ತಿರುತ್ತೆ, ಸೊ ಅವರಿಂದ ಕೆಳಗೆ ಬಿದ್ದಿರುವಂತಹ ವಸ್ತುವನ್ನು ರುಹಾನಿ ಆತ್ಮಿಕ ನಶೆ ಇರುವಂಥ ರಾಯಲ್ಟಿ ಇರುವಂಥ ಆತ್ಮಗಳು ಸಂಕಲ್ಪದಿಂದಲೂ ಕೂಡ ಅವರು ಅದನ್ನು ಧಾರಣೆ ಮಾಡ್ಕೊಳ್ಳೋದಿಲ್ಲ. दूसरे की वस्तु की तरफ कभी संकल्प रूपी आँख भी नहीं जा सकती. ಬೇರೆಯವರ ವಸ್ತುವಿನ ಕಡೆ ಸಂಕಲ್ಪ ಅನ್ನೋ ಕಣ್ಣು ಕೂಡ ಅವ್ರದ್ದು ಹೋಗೋದಿಲ್ಲ. ಯಾರು ರುಹಾನಿ ರಾಯಲ್ಟಿಲಿ ಇರ್ತಾರೆ. तो ये पुराने तमोगुणी स्वभाव संस्कार कमजोरियाँ शूद्रों की है ना कि ಬ್ರಾಹ್ಮಣೋं की. ಹಾಗಾಗಿ ಈ ಹಳೆಯ ತಮೋಗುಣಿ ಸ್ವಭಾವ ಸಂಸ್ಕಾರ ಈ ಕಮಿಗಳೇನಿದೆಯೋ ಅದು ಶೂದ್ರರದಾಗಿರುತ್ತೆ, ಬ್ರಾಹ್ಮಣರದಲ್ಲ. शूद्रों की वस्तु की तरफ संकल्प कैसे जा सकता है? शूद्रर वस्तुविನ ಕಡೆ ಸಂಕಲ್ಪ ಹೇಗೆ ಹೋಗುತ್ತೆ? ಅಗರ್ ಧಾರಣ करते हैं तो जैसे कहावत है ना, ಒಂದು ವೇಳೆ ಧಾರಣೆ ಮಾಡ್ತಿದ್ದೀವಿ ಅಂದರೆ ಅರ್ಥ ಏನು? ಕಕ್ ಕಾ ಚೋರ್ ಲಕ್ ಕಾ ಚೋರ್, ಅಂದರೆ ಚಿಕ್ಕ ಕಳ್ತನ ಆದರೂ ದೊಡ್ಡ ಕಳ್ಳನಿಗೆ ಸಮ. ಅಂದರೆ ನಾವು ಕಳ್ತನ ಮಾಡ್ತಾ ಇದ್ದೀವಿ ಅಂದರೆ ಬ್ರಾಹ್ಮಣರಾಗಿ ಇನ್ನೂ ಕೂಡ ನಾವು ನಮ್ಮ ಶೂದ್ರತನವನ್ನು ಕಳ್ತನ ಮಾಡ್ತಾ ಇದ್ದೀವಿ ಅಂತ ಬಾಬಾ ಹೇಳ್ತಾರೆ. तो ये भी सेकंड मात्र व संकल्प मात्र धारण करने वाली आत्मा रॉयल नहीं गाई जाएगी. ಸೊ ಈ ರೀತಿ ಸೆಕೆಂಡ್ ಅಥವಾ ಸಂಕಲ್ಪ ಮಾತ್ರದಲ್ಲೂ ಧಾರಣೆ ನಾವು ಮಾಡ್ತಿದ್ದೀವಿ ಅಂದರೆ ರಾಯಲ್ ಆತ್ಮದಲ್ಲಿ ನಾವು ಬರೋಲ್ಲ. रूहानी रॉयल्टी वाले आत्मा के बोल महावाक्य के होते हैं. ಆತ್ಮಿಕ ರಾಯಲ್ಟಿಯಲ್ಲಿರುವಂಥ ಆತ್ಮಗಳ ಮಾತುಗಳು ಮಹಾವಾಕ್ಯಕ್ಕೆ ಸಮ ಆಗಿರುತ್ತೆ. ये वाक्य गोल्डन वर्शन होते हैं और जिन्हें सुनने वाले भी गोल्डन ಏಜ್ के अधिकारी बन जाते हैं. ಇವರ ವಾಕ್ಯಗಳು ಗೋಲ್ಡನ್ ವರ್ಷನ್ ಆಗಿರುತ್ತೆ, ಅದನ್ನು ಕೇಳೋರು ಕೂಡ ಗೋಲ್ಡನ್ ಸ್ಟೇಜ್ ಅಂದರೆ ಗೋಲ್ಡನ್ ಏಜ್ ಅಂದರೆ ಆ ಒಂದು ಜಗತ್ತಿಗೆ ಅಧಿಕಾರಿಗಳಾಗ್ಬಿಡ್ತಾರೆ. ಏಕೇಕ್ ಬೋಲ್ ರತ್ನಕ್ಕೆ ಸಮಾನ ವ್ಯಾಲ್ಯೂಬಲ್ ಹೋತಾ है. ಒಂದೊಂದು ಮಾತುಗಳು ರತ್ನದ ಸಮಾನ ವ್ಯಾಲ್ಯೂಬಲ್ ಆಗಿರುತ್ತೆ. वे दुख देने वाले गिराने वाले या पत्थर के समान बोल नहीं होते. ಅದು ದುಃಖ ಕೊಡುವಂಥ ಅಥವಾ ಕೆಳಗೆ ಬೀಳಿಸುವಂಥ ಅಥವಾ ಕಲ್ಲಿನ ಸಮಾನ ಆಗಿರೋದಿಲ್ಲ. ಸಾಧಾರಣ और व्यर्थ भी नहीं होते. ಸಾಧಾರಣ ಮತ್ತು ವ್ಯರ್ಥನೂ ಇರಲ್ಲ. ಸಮರ್ಥ और ಸ್ನೇಹಕ್ಕೆ ಬೋಲ್ ಹೋತೆ. ಸಮರ್ಥ ಮತ್ತು ಸ್ನೇಹದ ಮಾತುಗಳಾಗಿರುತ್ತೆ. सारे दिन के उच्चारण किए हुए बोल ऐसे श्रेष्ठ होते हैं कि हिसाब निकालने पर स्मृति में आ सकते हैं. ಪೂರ್ತಿ ದಿನದಲ್ಲಿ ಅವರು ಉಚ್ಚಾರಣೆ ಮಾಡಿರುವಂಥ ವಾಕ್ಯಗಳು ಹೇಗಿರುತ್ತೆ ಅಂದರೆ ಅವರು ಒಂದು ವೇಳೆ ಲೆಕ್ಕ ಮಾಡಬೇಕು ಅಂತ ಅಂದ್ಕೊಂಡಾಗ ಸಹಜವಾಗಿ ಅವ್ರ ಸ್ಮೃತಿಯಲ್ಲಿ ಬಂದ್ಬಿಡುತ್ತೆ. ಆಜ್ ऐसे और इतने बोल बोले, ಇವತ್ತು ನಾನು ಈ ರೀತಿ ಇಷ್ಟು ಮಾತುಗಳನ್ನು ಆಡಿದ್ದೀನಿ ಅಂತ ಹೇಳಿ. रॉयल्टी वालों की निशानी व विशेषता ये है कि 50 बोल बोलने वाले विस्तार के बजाय 10 बोल के सार में बोले. ರುಹಾನಿ ರಾಯಲ್ಟಿಯವರ ಗುರುತೇನಾಗಿರುತ್ತೆ ಅಂದರೆ 50 ವಾಕ್ಯಗಳು ಹೇಳೋ ಜಾಗದಲ್ಲಿ ಅವರು ಕೇವಲ 10 ವಾಕ್ಯದಲ್ಲಿ ವಿಸ್ತಾರವನ್ನು ಸಾರದ ರೂಪ ಮಾಡಿ ಹೇಳ್ತಾರೆ. ಕ್ವಾಂಟಿಟಿ ಕೋ ಕಮ್ ಕರ್ ಕ್ವಾಲಿಟಿ ಮೇ ಲಾಯ್. ಕ್ವಾಂಟಿಟಿ ಅಂದರೆ ಅದರ ಒಂದು ಕ್ವಾಂಟಿಟಿ ಕಡಿಮೆ ಮಾಡಿ ಅದನ್ನು ಕ್ವಾಲಿಟಿಯಲ್ಲಿ ತರ್ತಾರೆ. रूहानी रॉयल्टी वाले के संपर्क में जो भी आत्मा है उसे थोड़े समय में भी उस आत्मा के दातापन की व वरदातापन की अनुभूति होनी चाहिए. ಆತ್ಮಿಕ ರಾಯಲ್ಟಿ ಇರುವಂಥ ಆತ್ಮದ ಸಂಪರ್ಕದಲ್ಲಿ ಯಾವುದೇ ಆತ್ಮ ಬಂದರೂ ಕೂಡ ಆ ಆತ್ಮಕ್ಕೆ ಕೆಲವೇ ಸಮಯದಲ್ಲಿ दातापन ಮತ್ತು वरदातापन अनुभव ಆಗಬೇಕು. शीतलता व शांति की अनुभूति होनी चाहिए. शीतलता अथवा शांति अनुभव ಆಗಬೇಕು. जो हर एक के मन में ये गुणगान हो कि ये कौन सा फरिश्ता था. ಪ್ರತಿಯೊಬ್ಬರ ಮನಸ್ಸಲ್ಲೂ ಈ ರೀತಿಯ ಒಂದು ಗುಣಗಾನ ಅವ್ರ ಬಗ್ಗೆ ಬರಬೇಕು. ಇವ್ರು ಯಾವ ರೀತಿಯ ಎಲ್ಲಿಯ ಪರಿ ಆಗಿದ್ದಾರೆ ಅಥವಾ ಫರಿಷ್ಠೆ ಆಗಿದ್ದಾರೆ. जो संपर्क में आया, ನಮ್ಮ ಸಂಪರ್ಕದಲ್ಲಿ ಬಂದು ಹೋದ್ರಲ್ಲ. थोड़े समय में भी उस तड़पती हुई आत्मा की भटकती हुई आत्मा को बहुत काल की प्यास बुझाने का साधन व ठिकाना दिखाई देने लगे. ಕೆಲವೇ ಸಮಯ ಆದರೂ ಕೂಡ ಆ ಸ್ವಲ್ಪ ಸಮಯದಲ್ಲೇ ಒದ್ದಾಡುತ್ತಿರುವಂಥ ಅಥವಾ ಅಲಿಯುತ್ತಿರುವಂಥ ಆತ್ಮಕ್ಕೆ ಬಹಳ ಕಾಲದ ಏನಂತಾರೆ ಬಹಳ ಕಾಲದ ಪ್ಯಾಸ್ ಅಂದರೆ ಅದರ ಬಾಯಾರಿಕೆ ಆರಿಸುವಂಥ ಸಾಧನ ಆಗಬೇಕು ಮತ್ತು ठिकाना ತೋರಿಸುವಂತಹ ಒಂದು ಸನ್ನಿವೇಶ ಆಗಿರಬೇಕು. ಇಸ್ಕೋ ಕಹಾ ಜಾತಾ ಹೇ ಪಾರಸ್ ಕೆ ಸಂಗ್ ಲೋಹ ಬಿ ಪಾರಸ್ ಹೋ ಗಯಾ. ಇದಕ್ಕೆ ಹೇಳ್ತಾರೆ ಪಾರಸಿನ ಜೊತೆ ಕಬ್ಬಿಣವು ಕೂಡ ಪಾರಸ್ ಅಂದರೆ ಚಿನ್ನ ಆಯಿತು. ಅರ್ಥಾತ್ ರುಹಾನಿ ರಾಯಲ್ಟಿ ವಾಲೇಕಿ ರುಹಾನಿ ನಜರ್ ಸೆ ನಿಹಾಲ್ ಹೋ ಜಾಯ್. ಅಂದರೆ ರುಹಾನಿ ರಾಯಲ್ಟಿಯ ದೃಷ್ಟಿಯಿಂದ ಅವರು ಕೂಡ ನಿಹಾಲ್ ಆಗಿಬಿಡಬೇಕು. ಎಸೆ ರಾಯಲ್ಟಿ ಅನುಭವ ಕರ್ತೆ ಹೋ, ಈ ರೀತಿಯ ರಾಯಲ್ಟಿ ಅನುಭವ ಮಾಡ್ತಿದ್ದೀರಾ.
अब सेवा की गति तीव्र होनी चाहिए, वो तब होगी जब ऐसी रूहानी ರಾಯಲ್ಟಿ ಚेहरे से दिखाई देगी। ಈಗ ಸೇವೆಯ ಗತಿ ಬಹಳ ತೀವ್ರ ಆಗಬೇಕು, ಅದು ಆವಾಗ ಆಗುತ್ತೆ ಯಾವಾಗ ನಮ್ಮ ರೂಹಾನಿ ರಾಯಲ್ಟಿ ಹೆಚ್ಚಾಗುತ್ತೋ, तभी सर्व आत्माओं को उल्हना पूर्ण कर सकेंगे। ಆಗಲೇ ಎಲ್ಲ ಆತ್ಮಗಳ ಕಂಪ್ಲೇಂಟ್ ಏನಿದೆ ನಾವು ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ। ऐसी प्योरिटी की पर्सनालिटी हो कि जो मस्तक द्वारा शुद्ध आत्मा और सतो प्रधान आत्मा दिखाई दे। ಯಾವ ರೀತಿ ಪ್ಯೂರಿಟಿಯ ಪರ್ಸನಾಲಿಟಿ ಇರಬೇಕು ಅಂದರೆ ಮಸ್ತಕಿನ ಮುಖಾಂತರ ಶುದ್ಧ ಆತ್ಮ ಮತ್ತು ಸತೋಪ್ರಧಾನ ಆತ್ಮ ಕಾಣಿಸ್ಬೇಕು ಮತ್ತು ಅನುಭವ ಆಗಬೇಕು। नयनों द्वारा भाई भाई की वृत्ति अर्थात शुद्ध श्रेष्ठ वृत्ति द्वारा वायुमंडल व वाइब्रेशन परिवर्तन कर सके। ಕಣ್ಣಿನ ಮುಖಾಂತರ ಸಹೋದರ ಪ್ರವೃತ್ತಿ ಮತ್ತು ಶುದ್ಧ ಶ್ರೇಷ್ಠ ವೃತ್ತಿಯ ವಾಯುಮಂಡಲ ವೈಬ್ರೇಷನ್ ಪರಿವರ್ತನೆ ಮಾಡುವಂಥದ್ದಾಗಿರಬೇಕು। जब लौकिक पर्सनालिटी अपना प्रभाव डाल सकती है तो प्यूरिटी की पर्सनालिटी कितनी प्रभावशाली होगी। ಒಂದು ವೇಳೆ ಲೌಕಿಕ ಪರ್ಸ್ನಾಲಿಟಿ ತನ್ನ ಪ್ರಭಾವ ಆಗತ್ತಂದರೆ ಮತ್ತು ಪವಿತ್ರತೆಯ ಪರ್ಸ್ನಾಲಿಟಿ ಎಷ್ಟು ಪ್ರಭಾವಶಾಲಿ ಆಗಿರ್ಬೋದು। ಶುದ್ಧ ಸ್ಮೃತಿ ದ್ವಾರ ನಿರ್ಬಲ್ ಆತ್ಮಾओं को समर्थी स्वरूप बना सकते हैं। ಶುದ್ಧ ಸ್ಮೃತಿಯ ಮುಖಾಂತರ ಆತ್ಮಗಳಿಗೆ ಸಮರ್ಥಿ ಸ್ವರೂಪ ಮಾಡ್ಬೋದು। ऐसी रॉयल्टी और पर्सनालिटी स्वयं में प्रत्यक्ष रूप में लाओ। ಈ ರೀತಿ ರಾಯಲ್ಟಿ ಮತ್ತು ಪರ್ಸ್ನಾಲಿಟಿ ಸ್ವಯಂನಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ತಗೊಂಬನ್ನಿ। तब स्वयं को व बाप को प्रत्यक्ष कर सकेंगे। ಆಗ ಸ್ವಯಂನ ಅಥವಾ ತಂದೆನ ಪ್ರತ್ಯಕ್ಷ ಮಾಡ್ಬೋದು। अब विशेष रहम दिल बनो। ಈಗ ವಿಶೇಷ रहम दिल ಆಗಿ ಸ್ವಯಂ पर भी और सर्व पर भी रहम दिल, ಸ್ವಯಂ ಮೇಲೂ ಬೇರೆಯವ್ರ ಮೇಲೂ रहम दिल ಆಗಿ सहजी सर्व के स्नेही और सहयोगी बन जाएंगे। ಆಗ ಸಹಜವಾಗಿ ಸರ್ವರ ಸ್ನೇಹಿ ಮತ್ತು ಸಹಯೋಗಿಗಳಾಗ್ಬಿಡ್ತೀರಾ। ऐसे भाग्य का सितारा चमक रहा है। ಈ ರೀತಿ ಭಾಗ್ಯದ ಸಿತಾರ ಮಿಣುಕ್ತಾ ಇದೆಯಾ। ऐसे धरती के सितारों को सब चमकता हुआ देखना चाहते हैं। ಈ ರೀತಿ ಭೂಮಿ ಮೇಲಿರುವಂಥ ನಕ್ಷತ್ರಗಳು ಎಲ್ಲರೂ ಮಿಣುಕ್ತಾ ಇರುವಂತೆ ಬಾಬಾ ನೋಡ್ಲಿಕ್ಕೆ ಇಷ್ಟಪಡ್ತಾರೆ। ಅಚ್ಚಾ, ಓಂ ಶಾಂತಿ।